ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪ್ರಶ್ನೆಗೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಏನು ಹೇಳಿದಾನೆ ಯತೀಂದ್ರ? ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ನಾವು ಕೇಳೋದು ಅಂತ ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀವಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೆ ಅದನ್ನೇ ಯಾಕೆ ಪದೇ ಪದೇ ಕೇಳ್ತೀರಾ ಅಂತ ಸಿಟ್ಟಾಗಿದ್ದಾರೆ ಸಿಎಂ. ಯತೀಂದ್ರ ಜೊತೆ ಸಭೆ ಮುಗಿಸಿ ವಾಪಸ್ ಸುವರ್ಣಸೌಧಕ್ಕೆ ಬಂದ್ರು ಸಿದ್ದರಾಮಯ್ಯ. ಆಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಮುನಿಸ್ಕೊಂಡಿದ್ದಾರೆ. ಸರ್ಕಿಟ್ ಹೌಸ್ ಹೋಗೋದಕ್ಕೆ ಮುಂಚೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ ಅಂತ ಹೇಳಿಬಿಟ್ಟು ಹೋಗಿದ್ರು. ಮಗನ ಜೊತೆ 1 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ ಸರ್ಕಿಟ್ ಹೌಸ್ನಲ್ಲಿ. ಅಲ್ಲಿಂದ ವಾಪಸ್ ಬಂದಾಗ ಕೇಳಿದ್ದ ಪ್ರಶ್ನೆಗೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಸಿಎಂ ಮುಜುಗರ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಸರ್ ಹೈಕಮಾಂಡ್ 5 ವರ್ಷ ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾವು. ಸರ್ ಎಲ್ಲ ಅವ್ರ ಹೇಳಿಕೆ ಮುಜುಗರ ತರ್ತಾ ಇದೆ, ಅವ್ರಿಗೂ ನೋಟಿಸ್ ಕೊಡ್ಬೇಕನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ನಿಮ್ದೇ ಶಾಸಕರು. ಈಗ ಸೈಡ್ ಅಣ್ಣ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನಿಮ್ಮ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟರು. ಅಂದ್ರೆ ಹೈಕಮಾಂಡ್ ಹೇಳಿದ ಹಾಗೆ ನಡ್ಕೊಳ್ತೀವಿ ಅಂತ ಮತ್ತೆ ಪುನರುಚ್ಚರಿಸಿದ್ರು. ಆದ್ರೆ ಒಂಚೂರು ಸಿಟ್ಟು ಮಾಡ್ಕೊಂಡ್ರು. ಎಲ್ಲ ಒಂದು ಕಡೆ ಇದೇ ವಿಷಯದ ಬಗ್ಗೆ ಯತೀಂದ್ರ ಅವ್ರಿಗೆ ಹೇಳಿಕೆಗಳನ್ನ ಕೊಡಬೇಡ ಅಂತ ಸಂದೇಶ ಏನಾದ್ರು ಕೊಟ್ರಾ? ಏನ್ ಚರ್ಚೆ ಆಯ್ತಂತೆ? ಸಹಜವಾಗಿ ಭಾವನಾ, ಈಗ ಆಲ್ರೆಡಿ ನಾವು ನೋಡಿದಂತೆ ಕಳೆದ ವಾರವಷ್ಟೇ ಅಧಿವೇಶನ ಇರುವಂತಹ ಕಾರಣಕ್ಕಾಗಿಯೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹೈಕಮಾಂಡ್ ಸೇರಿ ನೀವಿಬ್ರು ಒಂದಾಗಿದ್ದೇವೆ ಅನ್ನುವಂಥದ್ದನ್ನ ತೋರಿಸ್ಕೊಳ್ಳಿ, ಅದಾದ ಬಳಿಕ ನಾವು ನಿಮ್ಮನ್ನ ಕರೆಸಿ ಮಾತನಾಡ್ತೀವಿ, ನಾಯಕತ್ವ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ವಿಚಾರವನ್ನ ನಾವು ಮುಂದೆ ಮಾತಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಆದ್ರೆ ಅದಾದ ಬಳಿಕವೂ ಕೂಡ ಬೇರೆ ಸಚಿವರು ಶಾಸಕರು ಮಾತನಾಡಿದ್ರೆ ಇದ್ರ ಬಗ್ಗೆ ಅಷ್ಟಾಗಿ ಸಿಎಂಗೆ ಇರಿಸು ಮುರುಸು ಆಗ್ತಿರ್ಲಿಲ್ಲ. ಸ್ವತಃ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯನವರೇ ಈ ವಿಚಾರವನ್ನ ಪದೇ ಪದೇ ಹೇಳ್ತಿರುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರ ಈ ಮಾತುಗಳನ್ನ ಅನ್ನುವಂತಹ ಚರ್ಚೆಗಳು ಕೂಡ ಸಹಜವಾಗಿ ಈಗ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಈ ಕಾರಣಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯನವರು ಪದೇ ಪದೇ ಹೈಕಮಾಂಡ್ ಹೇಳಿದ್ರೆ ನಾನು ಅದನ್ನೇ ಕೇಳ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ರು ಕೂಡ ಯತೀಂದ್ರ ಅವರ ಮಾತುಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತಾ ಇರೋದಂತೂ ಸತ್ಯ ಸಿಎಂ ಸಿದ್ದರಾಮಯ್ಯನವರಿಗೆ. ಈ ಕಾರಣಕ್ಕಾಗಿಯೇ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗರಂ ಆದ್ರು. ಏನ್ ಹೇಳಿದ್ದಾರೆ ಯತೀಂದ್ರ? ನಾನು ಹೇಳಿದ್ದೀನಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿ, ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನೇ ನಾವು ಕೇಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾಧ್ಯಮಗಳ ಮೇಲೆ ಸ್ವಲ್ಪ ಸಿಟ್ಟಾದ್ರು. ಅದಾದ ಬಳಿಕ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವ್ ಯಾಕೆ ಅದನ್ನ ಪದೇ ಪದೇ ಕೇಳ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಿರೋದಿಕ್ಕೆ ಮಾಧ್ಯಮದವರು ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂತ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಅವರನ್ನ ಪ್ರಶ್ನೆ ಮಾಡೋದಿಕ್ಕೆ ಹೋಗಿರ್ಲಿಲ್ಲ. ಯಾವಾಗ ಅವರ ಪುತ್ರನೇ ಸ್ವತಃ ಹೇಳಿಕೆಗಳನ್ನ ಕೊಟ್ಟರು ಆ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡಿದ್ರು. ಸಹಜವಾಗಿ ಅವರಿಗೆ ಪದೇ ಪದೇ ನಾಯಕತ್ವದ ಬದಲಾವಣೆಯ ವಿಚಾರವನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ಸಿಟ್ಟಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಅವರು ಸಿಟ್ಟಾಗಿ ಮಾಧ್ಯಮಗಳ ಮೇಲೆ ಗರಂ ಆದ್ರು. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.